ಕದ್ದಿರುವಂತ ದುಡ್ಡು ಯಾರದಪ್ಪ? ಯಾರದು? ರಮೇಶ್ ಬಾಬು ಪಿಡಿಒ ಕದ್ದಿರ್ತಕ್ಕಂಥ ದುಡ್ಡು ಯಾರದಪ್ಪ? ಯಾರದು? ಹುಡುಗೂರು ಗ್ರಾಮ ಪಂಚಾಯತಿ ಪಿಡಿಒ ರಮೇಶ್ ಬಾಬು ಕದ್ದಿರ್ತಕ್ಕಂಥ ದುಡ್ಡು ಯಾರದಪ್ಪ? ಯಾರದು? ರಮೇಶ್ ಬಾಬು ಕದ್ದಿರ್ತಕ್ಕಂಥ ಜಮೀನಲ್ಲಿ ಕೊಂಡಿರ್ತಕ್ಕಂಥ ಜಮೀನು ಎಷ್ಟು ಎಕರೆ ಅಪ್ಪ? ಎಷ್ಟು ಎಕರೆ? ಅದು ಕೊಂಡಿರ್ತಕ್ಕಂಥ ಹಳ್ಳಿ ಯಾವುದಪ್ಪ? ದಿಗುಮಾರಪಲ್ಲಿ. ಶ್ರೀನಿವಾಸಪುರ ತಾಲೂಕಿನ ದಿಗುಮಾರಪಲ್ಲಿನಲ್ಲಿ 3 ಎಕರೆ ಜಮೀನನ್ನು ಖರೀದಿಸತಕ್ಕಂಥ ಕದೀಮ ಪಿಡಿಒ ರಮೇಶ್ ಬಾಬು ಅವರಿಗೆ ಅವನ ವಂಚನೆಗೆ ಬೀದಿ ದೀಪಗಳ ವೆಚ್ಚಕ್ಕೆಂದು ಲಕ್ಷಾಂತರ ರೂಪಾಯಿಗಳನ್ನು ಕದ್ದಿರ್ತಕ್ಕಂಥ ಕದೀಮ ರಮೇಶ್ ಬಾಬು ಅವರಿಗೆ ಕೊಳವೆ ಬಾವಿಗಳ ಹೆಸರಿನಲ್ಲಿ ಕದ್ದಿರ್ತಕ್ಕಂಥ ಕದೀಮ ಕೋಟ್ಯಾಧಿಪತಿಗಳನ್ನು ಕದ್ದಿರ್ತಕ್ಕಂಥ ಕದೀಮ ರಮೇಶ್ ಬಾಬು ಅವರಿಗೆ ವಡಗೂರು ಪಿಡಿಒ ಸುರೇಶ್ ಬಾಬು ಎಸಗಿರುವ ಭ್ರಷ್ಟಾಚಾರ ತನಿಖೆಗೆ ಒತ್ತಾಯಿಸಿ ಕೆಆರ್ಎಸ್ ಪ್ರತಿಭಟನೆ. ಕೋಲಾರ ತಾಲೂಕಿನ ವಡಗೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಪಿಡಿಒ ಮಾಡಿರುವ ಭ್ರಷ್ಟಾಚಾರ ಅವ್ಯವಹಾರ ತನಿಖೆ ನಡೆಯಬೇಕು, ಪಿಡಿಒ ಸುರೇಶ್ ಬಾಬು ಅವರನ್ನು ಅಮಾನತು ಮಾಡಬೇಕು ಎಂದು ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ರಾಜ್ಯಾಧ್ಯಕ್ಷ ಬನಹಳ್ಳಿ ಜಿ ಚಿಕ್ಕನಾರಾಯಣರವರು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಮಂಜುನಾಥ್ ರವರನ್ನು ಒತ್ತಾಯ ಮಾಡಿದರು. ವಡಗೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೆಂಬೋಡಿ ಗ್ರಾಮದ ಗ್ರಾಮ ಪಂಚಾಯಿತಿ ಕಚೇರಿ ಮುಂಭಾಗ ಕೆಆರ್ಎಸ್ ವತಿಯಿಂದ ಪ್ರತಿಭಟನೆ ನಡೆಸಿ ಪಿಡಿಒ ಸುರೇಶ್ ಬಾಬು ವಿರುದ್ಧ ಪ್ರಹಾರ ನಡೆಸಿದರು. ಮನವಿ ಪತ್ರದಲ್ಲಿ ಅಡಕ ಮಾಡಿರುವ ಅಂಶಗಳನ್ನು ಗಂಭೀರವಾಗಿ ಪರಿಗಣಿಸಿ ತನಿಖೆ ನಡೆಯಬೇಕು, ಪಿಡಿಒ ಸುರೇಶ್ ಬಾಬುರನ್ನು ಅಮಾನತು ಮಾಡಬೇಕು. ಇಲ್ಲವಾದಲ್ಲಿ ಕೋಲಾರ ತಾಲೂಕು ಪಂಚಾಯಿತಿ ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸಲಾಗುವುದು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಕೆಆರ್ಎಸ್ ರಾಜ್ಯ ಕಾರ್ಮಿಕ ಘಟಕದ ಅಧ್ಯಕ್ಷ ಜಿ. ರಾಮಚಂದ್ರ, ಚಿಂಟು ಆರ್ಟ್ಸ್ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಮಂಜುನಾಥ್, ಜಿಲ್ಲಾಧ್ಯಕ್ಷ ಅಮರೇಶ್, ಜಿಲ್ಲಾ ಮಹಿಳಾ ಘಟಕದ ಅಧ್ಯಕ್ಷೆ ಉಮಾರಾಣಿ, ಬಂಗಾರಪೇಟೆ ತಾಲೂಕು ಅಧ್ಯಕ್ಷ ತಿಪ್ಪಣ್ಣ, ತಾಲೂಕು ಪ್ರಧಾನ ಕಾರ್ಯದರ್ಶಿ ಶಂಕರ್ ನಾಗ್ ಸೇರಿದಂತೆ ಪದಾಧಿಕಾರಿಗಳು ಕಾರ್ಯಕರ್ತರು ಭಾಗವಹಿಸಿದ್ದರು. ಯಾವುದೇ ಕಾರಣಕ್ಕೆ ಮಂಜಣ್ಣವರು ಬಿಟ್ಟುಕೊಡಲ್ಲ. ನನ್ನ ಹಿಂದೆ ಬಲವಾದಂಥ ರಾಜಕಾರಣ ಇದೆ, ಬಲಿಷ್ಠವಾದಂಥ ರಾಜಕಾರಣಿಗಳು ನನ್ನ ಹಿಂದೆ ಇದ್ದಾರೆ. ನಾನು ಏನು ಬೇಕಾದನ್ನು ಕೊಟ್ಟರೆ ಮನವಿ ಕೊಟ್ಟರೆ ಏನು ಮಾಡ್ತಾರೆ, ನಾನು ಸಮರ್ಥನೆ ಮಾಡ್ತೀನಿ ಅಂತ ಹೇಳ್ತಾರಂತೆ ಹರೀಶ್. ಯು ಮೈಂಡ್ ಇಟ್ ಮಿಸ್ಟರ್ ಹರೀಶ್, ಯು ಮೈಂಡ್ ಇಟ್. ನಿನ್ನ ದುರಂಕಾರಕ್ಕೆ ನಾನು ಯಾವತ್ತೂ ಬಗ್ಗಲ್ಲ, ನಿನ್ನ ದುರ್ನಡತೆಗೆ ನಾನು ಎಂದೂ ಸೋಲಲ್ಲ. ಆದರೆ ನಾನು ನಿನ್ನ ವಿರುದ್ಧ ಹೋರಾಟ ಹೊನ್ನೇನಹಳ್ಳಿ ಗ್ರಾಮ ಪಂಚಾಯಿತಿಯಿಂದ ಕೋಲಾರ ತಾಲೂಕು ಪಂಚಾಯಿತಿಯವರೆಗೂ ಕಾಲಿನಡಿಗೆ ಜಾಥಾದೊಂದಿಗೆ ನಿನ್ನ ವಿರುದ್ಧ ಹೋರಾಟ ಮಾಡ್ತೀನಿ ಮಿಸ್ಟರ್ ಹರೀಶ್. ನೀನು ತಿಳ್ಕೊಂಡಿರ್ಬೋದು ನನ್ನಿಂದ ಏನಿದೆ ಅಂತ, BJP ರಾಜಕಾರಣ ಇದೆ ಅಂತ ಹೇಳ್ಬಿಟ್ಟು. ನೋ ನೆವರ್. ನಿನ್ನ ರಾಜಕಾರಣ ನಿನ್ನನ್ನು ಯಾವೊಂದು ಕಾಪಾಡಲ್ಲ. ನಿನ್ನನ್ನು ಕಾಪಾಡಿದ್ರೆ ಅಧಿಕಾರ ವರ್ಗದವ್ರು ಮಾತ್ರನೇ ಕಾಪಾಡ್ಕೋಬೇಕು. ಮಂಜಣ್ಣ ಕಾಪಾಡ್ಕೋಬೋದು. ಆದರೆ ನಾನು ಮಂಜಣ್ಣವರಿಗೆ ಒಂದು ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಹಗರಣ ಮಾಡಿರ್ತಕ್ಕಂಥ ಅಧಿಕಾರಿಗಳ ವಿರುದ್ಧ ದಯವಿಟ್ಟು ಬರೆದು ಬಿಸಾಕಿ. ನೀವು ತಲೆ ಮೇಲೆ ಹಾಕೊಳ್ಳೋಕೆ ಹೋಗ್ಬೇಡಿ, ಯಾರೇ ಆಗಿರಲಿ ಬರೆದು ಬಿಸಾಕಿ. ಕೊಡ್ತೀನಣ್ಣ, ಬರೆದು ಬಿಸಾಕಿ. ನನಗೆ ಕೊಟ್ಟಿರ್ತಕ್ಕಂಥ ಮನವಿ ಈಗ ಒಬ್ಬ ದಲಿತ ಸಮುದಾಯದ ಒಬ್ಬ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಯ ವಿರುದ್ಧ ನಿನಗೂ ಗೊತ್ತು ಅಂತ ಅಭಿವೃದ್ಧಿ ಅಧಿಕಾರಿನ ಇವತ್ತು ಮುಳಬಾಗಿಲು ತಾಲೂಕಿನ ಗುಡಿಪಲ್ಲಿ ಗ್ರಾಮ ಪಂಚಾಯತಿಗೆ ವರ್ಗಾವಣೆ ಮಾಡಿದ್ದಾರೆ. ಅಂಥದ್ದನ್ನು ಮಾಡಿ ಈ ರಮೇಶ್ ಕುಮಾರ್ ತಾತನ ಮನೆ ಸತ್ತಲ್ಲ, ಕೋಟ್ಯಾಂತರ ರೂಪಾಯಿ ಲಂಚ ನುಂಗಿ ನೀರು ಕುಡಿಯೋದಕ್ಕೆ ಒಂದು ಬೀದಿ ದೀಪಗಳ ವೆಚ್ಚಕ್ಕೆಂದು ಎಷ್ಟು ದುಡ್ಡು ಕಬಳಿಸಿದ್ದಾನೆ. ಈ ಗ್ರಾಮೀಣ ಭಾಗದ ಜನರನ್ನು ಕಬಳಿಸಿ ಎಷ್ಟು ದುಡ್ಡು ಕಬಳಿಸಿದ್ದಾನೆ. ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಬಂದಿರ್ತಕ್ಕಂಥ ಅನುದಾನಗಳನ್ನು ಎಷ್ಟು ಕಬಳಿಸಿದ್ದಾನೆ. ಯಾಕಂದರೆ ಅಂಥ ಅಭಿವೃದ್ಧಿ ಅಧಿಕಾರಿಗಳನ್ನ ನೀವು ತಾಲೂಕು ಎಕ್ಸಿಕ್ಯೂಟಿವ್ ಆಫೀಸರಣ್ಣ, ನಿಮಗೆ ಪವರ್ ಇದೆ, ನಾನು ಕೊಡ್ತೀನಿ ಹೇಳ್ಬಿಟ್ಟು ಕೊಡ್ತೀನಿ. ನೀವು ದಯವಿಟ್ಟು ಹೇಳ್ತಾ ಇದ್ದೀನಿ, ಬರೆದು ಬಿಸಾಕೋಣ ಹೋಗಲಿ. ಅವನು ಇಲ್ಲಿಂದ ಇನ್ನೊಂದು ಕಡೆ ಇದನ್ನು ಅಮಾನತ್ ಆಗೋದಕ್ಕೆ ಬರೀರಿ. ಏನೇನು ಮಾಡಿದಾನಂತ ಅಗೌರವ ಮಾಡಿದಾನಂತ ಹೇಳ್ತಾನೆ. ನಾನು ಚಹಾ ಮಾಡ್ಕೊಂಡು ಜೀವನ ಮಾಡ್ತೀನಿ ಅಂತ ಹೇಳ್ತೀನಿ. ಚಹಾನಾದ್ರೂ ಮಾಡು, ಬೀದಿನಲ್ಲಿ ಭಿಕ್ಷೆ ಬೇಡು, ನಮ್ಮದೇ ನಮ್ಗೆ ಬೇಕಾಗಿಲ್ಲ. ಇಲ್ಲೆಲ್ಲ ಎಷ್ಟು ನೀನು ಕಬಳಿಸಿದ್ದೇನಂತಂದು ನನ್ನ ದಾಖಲೆಗಳ ಸಮೇತ ಕೊಡ್ತೀನಿ. ಅದನ್ನೆಲ್ಲ ಸಂಪೂರ್ಣವಾಗಿ ನಾನು ಮನವಿ ಪತ್ರದಲ್ಲಿ ಈ ಅಡಕದಲ್ಲಿ ನಾನು ಎಲ್ಲನೂ ಮುದ್ರಿಸಿದ್ದೀನಿ, ಎಲ್ಲ ಕೊಡ್ತೀನಿ. ಇಂಥ ಅಭಿವೃದ್ಧಿ ಅಧಿಕಾರಿಯನ್ನು ದಯವಿಟ್ಟು ರಮೇಶ್ ಬಾಬು ಪಂಚಾಯತಿ ಹೆಸರಿನಲ್ಲಿ ಕೋಟ್ಯಾಂತರ ರೂಪಾಯಿ ವಂಚನೆ ಮಾಡಿ ತನ್ನ ಧರ್ಮಪತ್ನಿಯಾದಂಥ ಜಯಲಕ್ಷ್ಮಮ್ಮನ ಹೆಸರಿನಲ್ಲಿ 3 ಎಕರೆ ಜಮೀನನ್ನು ಖರೀದಿ ಮಾಡಿ ಪಂಚಾಯತಿಗೆ ಬಂದಿರತಕ್ಕಂಥ ಅನುದಾನಗಳನ್ನು ಕಳಿಸಿ ಅದರಲ್ಲಿ ಕೊಳವೆ ಬಾವಿಯನ್ನು ಕೊರೆಸಿ ಪಂಚಾಯತಿ ನಾನು ಆ ಕಡೆ ಕೊಳವೆ ಬಾವಿಗೆ
ಕೇಬಲ್ ಬೇಕು, ಇನ್ನೊಂದು ಕಡೆ ನಮಗೆ ಪಂಪು ಮೋಟರ್ ಬೇಕು, ಇನ್ನೊಂದು ಕಡೆ ನನಗೆ ವೈರ್ ಬೇಕು ಅಂತ ಹೇಳ್ಬಿಟ್ಟು ಕಬಳಿಸಿ ಅದನ್ನೆಲ್ಲ ತಗೊಂಡೋಗಿ ಇವತ್ತಿನ ದಿವಸ ಆತನು ದಿಗುಮಾರುಪಲ್ಲಿಯಲ್ಲಿ ದಿಗುಮಾರುಪಲ್ಲಿಯಲ್ಲಿ ಕದಿರಿಸ್ತಕ್ಕಂಥ ಆ ಜಮೀನಲ್ಲಿ ಕೊಳವೆ ಬಾವಿ ಕರೆಸಿ ಪಂಚಾಯತಿಯ ದುಡ್ಡಲ್ಲಿ ಇವತ್ತಿನ ದಿವಸ ಕೊಳವೆ ಬಾವಿಗಳಿಗೆ ಮೋಟರ್ ಪಂಪ್ಗಳನ್ನು ಅಳವಡಿಸ್ಕೊಂಡಿದ್ದಾನೆ. ಜೊತೆಗೆ ಅದೇ ದುಡ್ಡಲ್ಲಿ ಆತನು ಆಹಾಕಾರವಾದಂಥ ಬಂಗಲೆಯನ್ನು ನಿರ್ಮಾಣ ಮಾಡಿ ಅದಕ್ಕೆ ಬೇಕಾದಂಥ ವಿದ್ಯುತ್ ಸಂಪರ್ಕಕ್ಕೆ ಬಂದಿರತಕ್ಕಂಥ ಅನುದಾನವನ್ನು ಕಬಳಿಸಿ ಆತನು ಬಂಗಲೆಗೆ ನಿರ್ಮಾಣ ಹಾಕ್ಕೊಂಡಿದ್ದಾನೆ. ಅದನ್ನೆಲ್ಲನೂ ತನಿಖೆ ಆಗಬೇಕು. ದಯವಿಟ್ಟು ಈ ಅಧಿಕಾರಿಯನ್ನು ಮಾತ್ರ ಅತಿ ಶೀಘ್ರವಾಗಿ ತುರ್ತಾಗಿ ಈತನ ವಿರುದ್ಧ ಶಿಸ್ತಿನ ಕ್ರಮ ಕೈಗೊಳ್ಳಬೇಕು. ಅದೇನೋ ಹೇಳಿದಂತೆ ನಾನು ಹಗರಣಕೋರ ಅಧಿಕಾರಿಗಳು ಧಿಕ್ಕಾರ ಆಗ್ತೀನಿ ಅಂತ ಹೇಳಿದ್ರೆ ನಾನು ಸಮರ್ಥನೆ ಮಾಡ್ತೀನಿ, ನಾನು ಸಾಬೀತುಪಡಿಸ್ತೀನಿ, ನಾನು ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ ಮಾಡಲಿ. ರಮೇಶ್ ಬಾಬುರವರೇ, ನಮ್ಮ ಹೋರಾಟದ ಮಧ್ಯೆ ಇಂದೂ ಹೋರಾಟ ನಡೆಯುತ್ತೆ. ನೀನು ಮಾಡಿರ್ತಕ್ಕಂಥ ಹಗರಣಗಳೇನಿದೆ ಅಂತ ಹೇಳ್ಬಿಟ್ಟು ನಾನು ಮಾಧ್ಯಮಗಳ ಮೂಲಕ ಓದಿನೇ ಕೊಡ್ತೀನಿ. ನೀನು ಮಾಡಿರ್ತಕ್ಕಂಥ ಹಗರಣಗಳೇನು ಅಂತೇಳಿ ಎಲ್ಲರೂ ಮನದಟ್ಟು ಮಾಡಿಕೊಳ್ಳಿ. ಒಡಗೂರು ಗ್ರಾಮ ಪಂಚಾಯಿತಿಯಲ್ಲಿ ಕಾರ್ಯನಿರ್ವಹಿಸಿ ಕೋಟ್ಯಾಂತರ ರೂಪಾಯಿಗಳನ್ನು ಪಂಚಾಯಿತಿ ಹೆಸರಿನಲ್ಲಿ ವಂಚಿಸಿ 3 ಎಕರೆ ಜಮೀನು, ಕಾರು, ಬಂಗಲೆಗಳನ್ನು ಖರೀದಿಸುವ ರಮೇಶ್ ಕುಮಾರ್ ಅವರ ವಿರುದ್ಧ ಮಾನ್ಯ ಗೌರವಾನ್ವಿತ ಲೋಕಾಯುಕ್ತರು ತನಿಖೆಗೆ ಒಪ್ಪಿಸಲು ಒತ್ತಾಯ. ಸರ್ಕಾರದ ಕೆಲಸ ದೇವರ ಕೆಲಸವೆಂದು ಹೇಳಿ ಪ್ರಮಾಣ ವಚನ ಸ್ವೀಕರಿಸುವ ಅಧಿಕಾರಿಗಳು ತನ್ನ ಕಾಯ ವಾಚ ಮನಸ್ಸು ಶುದ್ಧೀಕರಣವೆಂದು ಹೇಳಿ ಅಶುದ್ಧತೆಯ ಕಾರ್ಯವೈಖರಿಯಲ್ಲಿ ತೊಡಗಿ ಕೋಟ್ಯಾಧಿಪತಿಗಳಾಗಿ ಆಹಾಕಾರವಾದ ಬಂಗಲೆ ಮತ್ತು ಕಾರುಗಳಿಂದ ಸುತ್ತಾಡುತ್ತಾ ಮೆರೆಯುತ್ತಾರೆ. ಅಂತಹ ಅಧಿಕಾರಿಗಳೆಂದರೆ ಕೋಲಾರ ತಾಲೂಕಿನ ಒಡಗೂರು ಗ್ರಾಮ ಪಂಚಾಯಿತಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ರಮೇಶ್ ಬಾಬುರವರು. ಟೀಮ್ ಫಾರ್ಮೇಷನ್ ಮಾಡ್ತೀನಿ. ಟೀಮ್ ಫಾರ್ಮೇಷನ್ ಒಂದೊಂದು ಐಟಮ್ ಇವಾಗ ಕೊಡ್ತಾ ಇದ್ರಲ್ಲ, ನಾಳೆ ನಮ್ಗೆ ನನ್ನ ZP ಬರ್ಬಿಟ್ಟು ನಾಳೆ ನಿಮ್ಗೆ ಅಕ್ಲೈನ್ ಕಳಿಸ್ತೀನಿ. ಬರ್ದಿರೋ ಥರ ನೀವೇನು ಕೊಟ್ಟಿದ್ದೀರಾ ಅದ್ರ ಥರ ಸೇಮ್ ಇದೇ ಥರ ಏನಾಗಿದೆಯಾ ಸೂಳೂರು ಪಂಚಾಯತ್ನಲ್ಲಿದ್ದಾಗ ಹರೀಶ್ ಅವರು ಏನು ಮಾಡಿದ್ದಾರೆ ಅದನ್ನು ದಯವಿಟ್ಟು ಅದನ್ನು ವಿಡಿಯೋ ಮಾಡಿ. ಸೂಳೂರು ಪಂಚಾಯತಲ್ಲಿ ಏನು ಮಾಡಿದ್ದಾರೆ, ಈಗ ಪ್ರೆಸೆಂಟ್ ಹಾಲಿ ಈಗ ಏನು ಮಾಡಿದ್ದಾರೆ ಒಂದೇ ಗ್ರಾಮ ಪಂಚಾಯತ್ ಅನ್ನೋದನ್ನು ನಾನು ಸಂಪೂರ್ಣವಾದಂಥ ದಾಖಲೆಗಳೊಂದಿಗೆ ನಾನು ಕೊಡ್ತಾ ಇದ್ದೀನಿ. ಅದನ್ನು ದಯವಿಟ್ಟು ಹರೀಶ್ ಅವ್ರಿಗೆ ಅವರು ಹೇಳಿದ ರೀತಿಯಲ್ಲಿ ನಾವೆಲ್ಲೂ ಹೊರಗಡೆ ಅದನ್ನು ಪ್ರಚಾರ ಮಾಡಿದ್ರೆ ಚೆನ್ನಾಗಿ ಕಾಣಲ್ಲ ಅಂತ ಹೇಳ್ಬಿಟ್ಟು ನಾವು ನಿಮಗೆ ಮುಕ್ತವಾಗಿ ನಾನು ಮೌಖಿಕವಾಗಿ ಹೇಳುವಂಥದ್ದು ತುಂಬ ಇದೆ, ನಾನು ಮುಕ್ತವಾಗಿ ಹೇಳುವಂಥದ್ದು ತುಂಬ ಇದೆ. ನಾನು ಹೇಳ್ತೀನಿ, ದಯವಿಟ್ಟು ಇಂಥ ಅಧಿಕಾರಿಗಳಿಗೆ ನೀವು ಯಾವುದೇ ಕಾರಣಕ್ಕೆ ಅವ್ರು ಹೇಳ್ಕೊಂಡಿದ್ದಾರೆ, ನನಗೆ ನೀವೇ ಪ್ರಚೋದಕರಾಗಿ ಕಾಣಿಸ್ತಿದೆ ಅವ್ರು ಹೇಳೋ ರೀತಿಯಲ್ಲಿ. ಈ ಕಡೆ